ಅವ್ರು ಏನಾದರೂ ನಿಮ್ಮನ್ನು ಕರೆದಾಗ, ಓಕೆ ಲಕ್ಷ್ಮೀಕಾಂತ್ ಸರ್ ನೀವು ಈ ಸತಿ ಎಲೆಕ್ಷನ್ ನಿಲ್ಲಬೇಕು ಅಂತಿದ್ದೀರಾ, ನಿಮಗೆ ಈ ಸತಿ ಎಲೆಕ್ಷನ್ ನಿಲ್ಲಲಿಕ್ಕೆ ಯಾಕೆ ನಿಮಗೆ ಟಿಕೆಟ್ ಕೊಡಬೇಕು, ನಿಮ್ಮನ್ನು ಆಕಾಂಕ್ಷಿ ಅಂತ ಏನಕ್ಕೆ ಕನ್ಸಿಡರ್ ಮಾಡಬೇಕು, ಇಲ್ಲ ನಿಮ್ದೇನಾದರೂ ಪ್ರಣಾಳಿಕೆ ಇದೆಯಾ, ನಿಮಗೆ ಆ ಪ್ರಣಾಳಿಕೆ ಹೇಳಲಿಕ್ಕೆ ಬರುತ್ತಾ, ಇಲ್ಲ ಸಾರ್ವಜನಿಕ ಭಾಷಣದಲ್ಲಿ ನಾನು ಒಬ್ಬ ಅಭ್ಯರ್ಥಿ, ನನಗೂ ದೇಶ ಸೇವೆ ಮಾಡಬೇಕು ಅನ್ನೋದು ಆಸೆ ಇದೆ, ಚಿಕ್ಕದ್ರಿಂದ ನಾನು ಅದೇ ವಾತಾವರಣದಲ್ಲಿ ಹುಟ್ಟಿ ಬೆಳೆದವನು, ನನಗೆ ದೇಶ ಅಭಿಮಾನ ಅಂದರೆ ಮೊದಲು. ಸೊ ಇವೆಲ್ಲ ಒಂದು ಆ್ಯಕ್ಟಿವಿಟೀಸ್ನ ನೀವು ಒಂದು ವೇದಿಕೆ ಮುಂದೆ ನಿಂತು ನೂರಾರು ಜನರ ಮುಂದೆ, ಸಾವಿರಾರು ಜನರ ಮುಂದೆ ಹೇಳೋದನ್ನ ಅಭ್ಯಾಸ ಮಾಡ್ಕೊಬೇಕು ಅಂದಾಗ ಅದಕ್ಕೊಂದು ಸ್ಟ್ರಕ್ಚರ್ಡ್ ಆಗಿ ಒಂದು ಪಬ್ಲಿಕ್ ಸ್ಪೀಕಿಂಗ್ ಪ್ರೋಗ್ರಾಮ್ ಅಂತ ಮಾಡಿ ನಿಮಗೆ ಟ್ರೈನ್ ಅಪ್ ಮಾಡ್ತೀವಿ ಸರ್. ನಾವಿರೋದು ಇಲ್ಲಿ ಬೆಂಗಳೂರಲ್ಲಿ ವಿಲ್ಸನ್ ಗಾರ್ಡನಲ್ಲಿ ಇದ್ದೀವಿ. ಅನೇಕ MLA ಆಕಾಂಕ್ಷಿಗಳು ನಮ್ಮಲ್ಲಿ ವಿದ್ಯಾರ್ಥಿಗಳಾಗಿದ್ದಾರೆ, ಅದ್ರ ಬಗ್ಗೆ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. ಆಮೇಲೆ ಅನೇಕ ಕಾರ್ಪೊರೇಟರ್, ಈಗ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಅಂತ ಬಂದಿರೋದ್ರಿಂದ ಅನೇಕ ಕಾರ್ಪೊರೇಟರ್ ಆಕಾಂಕ್ಷಿಗಳು ಸಹ ಸರ್ ನಾನು ಪಬ್ಲಿಕ್ ಸ್ಪೀಕಿಂಗ್ ಕಲಿಬೇಕು ಸರ್, ನಾನು 1-to-1 ಮಾತಾಡೋದು ನನಗೇನು ತುಂಬ ಕಷ್ಟ ಆಗೋದಿಲ್ಲ, ಬಟ್ ಒಂದು ವೇದಿಕೆ ಮೇಲೆ ನಿಂತು ಮಾತಾಡಬೇಕು ಅಂದಾಗ, ಈಗಂತೂ ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲರೂ ಚೆನ್ನಾಗಿ ಮಾತಾಡೋದ್ರಲ್ಲಿ ನಾನು ಮಾತಾಡೋದು ಒಂಥರ ವಿಭಿನ್ನವಾಗಿರಬೇಕು, ನಾನು ಮಾತಾಡೋದು ಸ್ಪಷ್ಟವಾಗಿರಬೇಕು, ನಾನು ಮಾತಾಡೋದು ಹೃದಯದಿಂದ ಬಂದಿರೋ ಥರ ಇರಬೇಕು, ನಾನು ಮಾತಾಡೋದು ಆಡಿಯನ್ಸ್ಗೆ ಇಂಪ್ರೆಸ್ ಆಗಬೇಕು. ಆಮೇಲೆ ನಾನು ಮಾತಾಡೋ ದಾಟಿಲಿ ಕೆಲವೊಂದು ಹಿರಿಯ ನಿಮ್ಮ ಮುಖಂಡ್ರೆ ಆಗಿರ್ಬೋದು, ಅವ್ರು ಹೇಳ್ದಂಥ ಕೆಲವು ಮಾತುಗಳನ್ನ ನೆನಪಿಸ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು. ಸ್ವಾಮಿ ವಿವೇಕಾನಂದ ಅವರು ಅನೇಕ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಅದನ್ನು ಉಪಯೋಗಿಸಿ ಮಾತಾಡ್ತಕ್ಕಂಥದ್ದು. ಆಮೇಲೆ ಬಸವಣ್ಣನವರ ಯಾವುದನ್ನ ವಚನಗಳ ಬಗ್ಗೆ ಹೇಳ್ಬಿಟ್ಟು ಅದ್ರ ಬಗ್ಗೆ ಮಾತಾಡಿ ಜನರನ್ನ ಇಂಪ್ರೆಸ್ ಮಾಡ್ತಕ್ಕಂಥದ್ದು, ಯಾವುದೋ ಗಾದೆ ಮಾತುಗಳನ್ನ ಹೇಳಿ ಅದರಲ್ಲಿ ಇಂಪ್ರೆಸ್ ಮಾಡ್ತಕ್ಕಂಥದ್ದು. ಆಮೇಲೆ ಭಗವದ್ಗೀತೆಯಲ್ಲಿ ಅನೇಕ ಶ್ಲೋಕಗಳು ಬರುತ್ತೆ. ಸರ್ಜಿ ಕೇಳಿಸ್ಕೊಂತಿದ್ದೀರಾ? ಅನ್ಅಟೆಂಡೆಡ್ ಇದ್ದಿದ್ರೆ ಚೆನ್ನಾಗಿರೋದು. ಓಕೆ, ಸಿ ಏನಾಗುತ್ತೆ, ನಾನು ಯಾವುದೇ ಒಂದು ನಾವು ಗೆಲ್ಬೇಕು, ಯಾತಕ್ಕೋಸ್ಕರ ನಾವು ಗೆಲ್ಬೇಕು, ನಮ್ಮ ಭಾರತನ ಒಂದು ಶ್ರೇಷ್ಠ ಭಾರತ ಮಾಡಬೇಕು. ಓಕೆ ಸರ್, ಸೊ ಇವೆಲ್ಲದನ್ನು ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ನಾವು ಟ್ರೈನ್ ಅಪ್ ಮಾಡ್ತೀವಿ. ಈಗ ನಾನು ಜನರ ಮುಂದೆ ನಿಂತಿದ್ದೀನಿ, ಅವ್ರಿಗೆ ಇಂಪ್ರೆಸ್ ಆಗಿ ಮಾತಾಡಬೇಕು ಅಂದಾಗ ನನ್ನಲ್ಲಿ ಮಾತಾಡ್ತಕ್ಕಂಥ ಜಾಣತನ ಇರಬೇಕು. ಈಗ ನಮ್ಮ ಹಿರಿಯರು ಹಾಕ್ಕೊಟ್ಟಂಥ ದಾರಿಲಿ ನಾವು ನಡಿಬೇಕು. ಆ ಥರ ನೀವು ಹೇಳಿದಾಗ ಯಾವುದನ್ನ ಹಿರಿಯರ ಒಂದು ವಾಕ್ಯನ ಹೇಳ್ಬಿಟ್ಟು, ಇಲ್ಲ ಒಂದು ಪ್ರವಚನ ಹೇಳ್ಬಿಟ್ಟು ಅದ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು, ಒಂದು ಗಾದೆ ಹೇಳಿ ಗಾದೆ ಬಗ್ಗೆ ಮಾತಾಡ್ತಕ್ಕಂಥದ್ದು. ಕುವೆಂಪು ಅವರು ದೇಶಭಕ್ತಿ ಬಗ್ಗೆ, ಆಮೇಲೆ ಸೇವೆ ಬಗ್ಗೆ, ಈಗ RSS ಅಲ್ಲಂತೂ ನಾವು ಸೇವೆ ಬಗ್ಗೆ ಅನೇಕ ಪದ್ಯಗಳನ್ನ ನಾವು ಹೇಳಿದ್ದೀವಿ. ಆ ಪದ್ಯಗಳ ಮುಖಾಂತರ 1-2 ಸಾಲನ್ನ ಹೇಳಿಬಿಟ್ಟು ಅದ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು. ಕೆಲವೊಂದು ಇಂಪಾರ್ಟೆಂಟ್ ಫ್ರೇಸ್ ಇರುತ್ತೆ ಕೆಲವೊಂದು ಹಾಡುಗಳಲ್ಲಿ, ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೇನು, ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಜನರ ಮುಂದೆ ಮಾತಾಡ್ತಕ್ಕಂಥದ್ದು. ಸರ್ ನಾನು ಎಷ್ಟು ಸ್ಟ್ರಾಂಗ್ ಆಗಿ ನಿಲ್ತೀನಿ ಜನರ ಮುಂದೆ ಅಂದರೆ, ನೀವು ಬೇಕಿದ್ರೆ ನನ್ನ ಆಡಿಸ್ ನೋಡಿ, ನನ್ನ ಬೀಳಿಸ್ ನೋಡಿ, ನನ್ನ ಒಳಗಡೆ ನನ್ನ ಹೃದಯದಲ್ಲಿರುವ ಆ ಒಂದು ಸೇವೆ ಅನ್ನೋ ಮನೋಭಾವನ ನೀವು ಕಿತ್ಕೊಳ್ಳೋಕ್ಕಾಗಲ್ಲ. ನಾನು ನನ್ನ ಚುನಾಯಿಸಿದ್ರು ನಾನು ಜನರ ಸೇವೆಗೆ ಸಿದ್ಧ, ನಾನು ಚುನಾಯಿತನಾಗ್ದಲೇ ಇದ್ರು ಜನರ ಸೇವೆಗೆ ಸಿದ್ಧ ಅನ್ನೋದನ್ನ ಪ್ರೊಜೆಕ್ಟ್ ಮಾಡೋ ಥರ ನೀವು ಮಾತಾಡ್ಬೋದು. ಅದನ್ನು ವಾಕ್ಯ ಚಾತುರ್ಯತೆ ಅಂತೀವಿ. ಈಗ ಭಗವದ್ಗೀತೆಯಲ್ಲಿ ಅನೇಕ ಶ್ಲೋಕಗಳಿವೆ. ಕೆಲವೊಂದು ಶ್ಲೋಕನ ಉಪಯೋಗಿಸಿ ಯಾವ ಥರ ನೀವು ಮಾತಾಡಬೇಕಾಗತ್ತೆ, ಆವಾಗ ನೀವು ಯಾವ ಥರ ಅವ್ರಿಗೆ ಇಂಪ್ರೆಸಿವ್ ಆಗಿ ಮಾತಾಡ್ಬೋದು, ಇವೆಲ್ಲದನ್ನು ನಾವು ಟ್ರೈನ್ ಅಪ್ ಮಾಡ್ತಾ ಹೋಗ್ತೀವಿ. ಸಬಿಯಾ ಮ್ಯಾಮ್, ಅದು ಶಿವರಂಜಿನಿ ಮ್ಯಾಮ್ಗೆ ಲಾಗಿನ್ ಆಗಕ್ಕೆ ಹೇಳಿ, ಅದೊಂಚೂರು ಓಪನ್ ಮಾಡಿ. ಸಬಿಯಾ ಮ್ಯಾಮ್, ಅದು ಶಿವರಂಜಿನಿಗೆ ಲಾಗಿನ್ ಆಗಕ್ಕೆ ಹೇಳಿ, ಅವ್ರದ್ದೇ ಡೆಮೋ ಕೊಡ್ತಿರೋದು. ಆಸ್ಕೋ ಟು ಲಾಗಿನ್. ಸೊ ಇವೆಲ್ಲ ಆಕ್ಟಿವಿಟೀಸ್ ಇರುತ್ತೆ ಸರ್. ನಿಮ್ದೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿದ್ರೆ ಹೇಳ್ತೀನಿ. ನಾವು ಸುಮಾರು 25-33 ವರ್ಷಗಳಿಂದ ಇದನ್ನ ಮಾಡ್ತಾ ಬಂದಿದ್ದೀವಿ. ನಾನಿಲ್ಲಿ ಅನೇಕ ಶಾಲೆಗಳಿಗೆ, ಅನೇಕ ಕಾಲೇಜ್ಗಳಿಗೆ ಹೋಗಿ ನಾವು ಇದೇ ತರ ಕಾರ್ಯಕ್ರಮಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಕ್ರೈಸ್ಟ್ ಯೂನಿವರ್ಸಿಟಿ ಆಗಿರ್ಬೋದು, ಸೆಂಟ್ ಜೋಸೆಫ್ ಆಗಿರ್ಬೋದು, ಅದ್ರದ್ದು ಕೆಲವೊಂದು ವಿಡಿಯೋಸು ಮತ್ತೆ ಇದಿದೆ, ನಾನು ಅದನ್ನ ಶೇರ್ ಮಾಡ್ತೀನಿ, ಒಮ್ಮೆ ನೋಡಿ.
ಆಮೇಲೆ ಇವೆಲ್ಲ ನಮ್ದು ರೆಗ್ಯುಲರ್ ಆಕ್ಟಿವಿಟಿ ಇರುತ್ತೆ. ಟೋಟಲ್ ಆನ್ಲೈನ್ ಸರ್? ಅಲ್ಲ, ಆನ್ಲೈನ್ ಇದೆ, ಆಫ್ಲೈನ್ ಇದೆ, ಕೆಲವರು ಹೈಬ್ರಿಡ್ ಮೋಡ್ ಅಂತಾನು ಬರ್ತಾರೆ ಸರ್. ಅದು ಹೈಬ್ರಿಡ್ ಅಂದ್ರೆ ಈ ಕಡೆ ಎಲ್ಲಾ ದಿನಾನು ಆಫ್ಲೈನ್ ಬರಕ್ಕಾಗಲ್ಲ ಅಂತವ್ರು ಏನ್ ಮಾಡ್ತಾರೆ ಸರ್, ನಾನು ಬೆಂಗಳೂರಿಗೆ ಬಂದಾಗೆಲ್ಲ ನಾನು ಆಫ್ಲೈನ್ ಅಟೆಂಡ್ ಮಾಡ್ತೀನಿ ಸರ್. ಈಗ ಶುರು ಮಾಡ್ಬಿಡಿ ಸರ್ ಆನ್ಲೈನ್, ಎವ್ರಿ ಡೇ 1 hour ಅಲ್ವಾ, ನಾನು ಎವ್ರಿ ಡೇ 1 hour ನನಗೆ ಕೊಡ್ಲಿಕ್ಕೆ ರೆಡಿ ಇದ್ದೀನಿ ಖಂಡಿತವಾಗೂ ಅನ್ನೋ ತರ ನಾವು ಪ್ರತಿದಿನನೂ. ಏನು ಇಲ್ಲ ಸರ್, ಈಗ ನೀವು ವೆಬ್ ಕ್ಯಾಮ್ರಾ ಆನ್ ಮಾಡಿದ್ರೆ ನೀವ್ ಏನ್ ಮಾಡ್ತಿದ್ದೀರಾ, ಯಾರ ಹತ್ರ ಮಾತಾಡ್ತಿದ್ದೀರಾ, ಕಂಪ್ಲೀಟ್ ಫೋಕಸ್ ನನ್ ಮೇಲೆ ಇದೆಯಾ ಇಲ್ವಾ ಅನ್ನೋದನ್ನ ನಾನು ತಿಳ್ಕೊಬಹುದು. ನೀವು ಉಸಿರು ಜೋರಾಗಿ ಆಡಿದ್ರು ನನಗೆ ಗೊತ್ತಾಗತ್ತೆ. ಸೊ ನೀವು ಮಾತಾಡುವಾಗ ನೀವು ಮಾತಾಡ್ತಕ್ಕಂಥ ಆ ಮಾತಿನಲ್ಲಿ ಆ ಸ್ಪಷ್ಟತೆ ಇದೆಯಾ, ನಿಮ್ಗೆ ಪದಗಳ ಉಚ್ಚಾರಣೆಯಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ, ನೀವು ಕ್ಲೀನಾಗಿ ಉಚ್ಚಾರಣೆ ಮಾಡ್ಲಿಕ್ಕೆ ಆಗ್ತಿದ್ಯಾ, ಆಮೇಲೆ ನಿಮ್ಗೆ ರಿಯಲ್ ಆಗಿ ಮಾತಾಡೋದು ಒಂದೇ ಪ್ರಾಬ್ಲಮ್ ಇಲ್ಲ ಸ್ಟೇಜ್ ಫಿಯರ್ ಅಂತ ಏನಾದ್ರು ಇದೆಯಾ, ಅಂದ್ರೆ ವೇದಿಕೆಗೆ ಹೋದಾಗ ನನಗೆ ಭಯ ಆಗುತ್ತೆ ಅನ್ನೋದು, ಆ ಭಯನ ಯಾವ ತರ ಹೋಗ್ಲಾಡ್ಸೋದು, ಇವೆಲ್ಲ ಸ್ಲೋಲಿ ಟ್ರೈನ್ ಅಪ್ ಮಾಡ್ತಾ ಹೋಗ್ತೀವಿ. ಇದು ಮಾಡ್ತಾ 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 ನೀವು ಜಾಣರಾಗ್ತೀರ. ನಾನು ರೀಸೆಂಟ್ ಆಗಿ ತುಮಕೂರಲ್ಲೂ ಒಂದು ಯೂನಿವರ್ಸಿಟಿ ಇದೆ, ಅಲ್ಲೂ ಕರೆದಿದ್ರು. ದೇ ವಾಂಟೆಡ್ ಮೀ ಟು ಕಮ್ ಅಂಡ್ ಟ್ರೈನ್ ದೇರ್ ಸ್ಟೂಡೆಂಟ್ಸ್. ಅದ್ರ ಬಗ್ಗೆ ಕೆಲವೊಂದು ಇದನ್ನ ಕಳಿಸ್ತೀನಿ. ನಾವು ಪೋಡಿಯಂ ಮೈಕ್ ಮುಂದೆ ನಿಂತ್ಕೊಂಡು ಮಾತಾಡೋದು ಹೇಗೆ, ನಾವೇನಾದ್ರೂ ಸ್ಟ್ಯಾಂಡಿಂಗ್ ಮೈಕ್ ಇಟ್ಟು ಅದ್ರ ಮುಂದೆ ಏನಾದ್ರು ಮಾತಾಡಬೇಕು ಅಂತ ಅಂದಾಗ ಯಾವ ಥರ ಮಾತಾಡಬೇಕಾಗತ್ತೆ. ಆಮೇಲಿಂದ ನಾವು ಹ್ಯಾಂಡ್ಸ್ ಫ್ರೀ ಮತ್ತೆ ಎಡ್ ಹ್ಯಾಂಡ್ ಸೆಟ್ ಅಂತ ಕರಿತೀವಿ, ಎಡ್ ಮೈಕ್ ಸೆಟ್ ಅಂತ. ಸೊ ಈ ತರ ತಲೆಗೆ ಪಿನ್ ಮಾಡ್ಕೊಂಡು ಹಾಕೊಳ್ತಕ್ಕಂಥ ಮೈಕ್ ಸೆಟ್. ಅದ್ರಲ್ಲಿ ಏನಾಗುತ್ತೆ, ನಿಮ್ಮ ಕೈಗಳು ಸಹ ಮಾತಾಡ್ಲಿಕ್ಕೆ ಒಂದು ಆಸ್ಪದ ಆಗುತ್ತೆ. ನೀವು ಸ್ಟೇಜ್ ಬಿಟ್ಟು ಕೆಳಗಡೆ ಬಂದು ಸಹ ಆಡಿಯನ್ಸ್ ಹತ್ರ ಮಾತಾಡಬಹುದಾಗಿರುತ್ತೆ. ಅದು ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ನಾವು ಅನೇಕ ಬಾರಿ ಮಾತಿಗೆ ಅಂತ ಹೇಳಿದಾಗ ಆ ಒಂದು ಆಡಿಯನ್ಸ್ ನಮ್ಮನ್ನ ಯಾವ ತರ ರಿಸೀವ್ ಮಾಡ್ಕೊಂತಾರೆ ಅನ್ನೋದ್ರ ಮೇಲೆ ನಾವು ಅದನ್ನ ಬೇರೆ ಬೇರೆ ತರ ಮಾತಾಡ್ಬೇಕಾಗತ್ತೆ. ಒಂದೇ ನಿಮಿಷ ಶೇರ್ ಮಾಡ್ತಾ ಹೋಗ್ತೀನಿ. ಅದರಲ್ಲಿ ಅನೇಕ ಆ ಥರ ಮಾತಾಡದೇ ಇರ್ತಕ್ಕಂಥ ವಿಡಿಯೋಸ್ ಇದೆ. ನಾವು ಎನಿ ಟೈಮ್ ಮಾತಿಗೆ ನಿಂತಾಗ ನಮ್ಮ ಮಾತುಗಳನ್ನ ಕೇಳಿಸ್ಕೊಂಡಿರ್ತಕ್ಕಂಥ ಆಡಿಯನ್ಸ್ಗೆ, ಸಾರ್ವಜನಿಕರಿಗೆ ನಮ್ಮ ಮೇಲೆ ಪ್ರೀತಿ ಹುಟ್ಟಬೇಕು, ನಮ್ಮ ಮೇಲೆ ನಂಬಿಕೆ ಹುಟ್ಟಬೇಕು, ಇವನು ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಹುಟ್ಟಿದ್ರೆ ಧಾರಾಳವಾಗಿ ಅದನ್ನ ನಾವು ಮತಗಳಾಗಿ ಪರಿವರ್ತನೆ ಮಾಡ್ಬೋದು. ನಾವು ಡೈರೆಕ್ಟ್ ಆಗಿ ಮತ ಬೇಕು ಅನ್ನೋ ಥರ ಹೋದಾಗ ನಮಗೆ ಮತ ಬೀಳ್ತಕ್ಕಂಥ ಚಾನ್ಸಸ್ಸು ಝೀರೋ. ನಮಗೆ ಮತಕ್ಕಿಂತ ನಾನು ಜನಸೇವೆಗೆ ನಿಂತಿದ್ದೀನಿ, ನಾನು ನಿಮ್ಮೆಲ್ರಿಗೂ ಒಂದು ಬೆನ್ನೆಲುಬಾಗಿ ನಿಲ್ತೀನಿ, ದಯವಿಟ್ಟು ನಿಮ್ಮೆಲ್ಲರ ಸೇವೆ ಮಾಡಲು ನನಗೊಂದು ಅವಕಾಶ ಕೊಡಿ, ನಾನು ಚಿಕ್ಕಂದಿನಿಂದಲೂ ಸೇವೆನೇ ನನ್ನ ಧ್ಯೇಯ ಅನ್ನೋ ಥರ ಮಾಡ್ಕೊಂಬಂದಿದ್ದೀನಿ ಅನ್ನೋ ಥರ ನೀವು ಅದೊಂಚೂರು ಪ್ರಾಜೆಕ್ಟ್ ಮಾಡಬೇಕಾಗತ್ತೆ. ಅದಕ್ಕೆ ನಿಮ್ಮ ವಾಕ್ಯ ಚಾತುರ್ಯತೆ ಬೇಕಿರುತ್ತೆ. ನೀವೇನೇನು ಇದುವರೆಗೂ ಮಾಡಿದ್ದೀರಾ ಅದ್ರ ಬಗ್ಗೆ ಬೇಕಾಗುತ್ತೆ. ಇದು ರೀಸೆಂಟಾಗಿ ಪ್ರಜಾವಾಣಿ ಮುಖಾಂತರ, ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಮುಖಾಂತರ ನನಗೆ ಇದೇ ಥರ ಒಂದು ಭಾಷಣಕ್ಕೆ ಕರೆದಿದ್ರು. ನಾನು ಇದು ಫೇಸ್ಬುಕ್ ಮತ್ತು ಇದನ್ನು ಶೇರ್ ಮಾಡ್ತೀನಿ. ಐ ಥಿಂಕ್ ಶಿವರಂಜನಿ ನಿಮಗೆ ಶೇರ್ ಮಾಡಿರ್ಬೋದು ಅಂತ ಅನಿಸುತ್ತೆ. ನಾನು ಶೇರ್ ಮಾಡ್ತೀನಿ. ಒಂದೇ ನಿಮಿಷ. ಇದು ಪ್ರಜಾವಾಣಿ ಮತ್ತು ಸರ್, ಇದು ಪ್ರಜಾವಾಣಿ ಮುಖಾಂತರ ನಾವು ಮಾಡಿದಂತ ಒಂದು ಕಾರ್ಯಕ್ರಮ. ಸರ್, ಸೊ ಇದು ರೀಸೆಂಟ್ ಆಗಿ ತುಮಕೂರಲ್ಲಿ ಶೇಷಾದ್ರಿಪುರಂ ಕಾಲೇಜ್ ಅಂತ ಇದೆ, ಅಲ್ಲೊಂದು ಟ್ರೈನಿಂಗ್ ಪ್ರೋಗ್ರಾಮ್ ಕೊಡ್ಲಿಕ್ಕೆ ಹೇಳಿದ್ರು. ಇಲ್ಲ ಊರಿಗೆ ಬರಲಿ ಊರಿಗೆ ಸ್ಟಾರ್ಟ್ ಮಾಡ್ಬೇಕು. ಯಾವ ಬರ್ತಾನ ಹೇಳಪ್ಪ. ಹಲೋ ಹಲೋ ಸರ್. ಎಸ್ ಸರ್. ಸೊ ಇದು ಅನೇಕ ಕಾಲೇಜ್ಗಳಲ್ಲಿ ಮಾಡಿರ್ತಕ್ಕಂಥದ್ದು. ಶಿವರಂಜನಿ ಮ್ಯಾಮ್,
Yes, sir. Happy morning, sir. ಮ್ಯಾಮ್ ಯು Happy ಶುಡ್ ಬಿ afternoon, ಅಲ್ವಾ, sir. ಇಫ್ ಯು ಹ್ಯಾವ್ ಸ್ಟಾರ್ಟೆಡ್ ನೀವು ಇರ್ಬೇಕಲ್ವಾ, ನೋಡ್ಕೊಬೇಕಲ್ವಾ ಯಾಗ ಹೇಗೆ ಆಗ್ತಿದೆ ಅಂತ. ಅಲ್ಲ ನೀವು ಇದು ಮಾಡಷ್ಟರಲ್ಲಿ ಓಕೆ ಇಲ್ಲ ಎಲ್ಲೋ ಒಂದು ಸರಿ, ಪ್ರಾಬ್ಲಮ್ಸ್ ಇತ್ತು ಅದೊಂಚೂರು ಅದು ಮಾಡೋಣ ಸರಿ ಅಂತ. ಸರಿ. ಇಲ್ಲೇ ಇರ್ತೀನಿ ಸರ್, ನೋಡೋದು ಗೊತ್ತಿದೆ ಲೈನಲ್ಲೇ ಇರ್ತೀನಿ ಸರ್. ಓಕೆ. ಸೊ ಈ ಈ ಥರ ಅನೇಕ ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ, ಹೋಗಿರ್ತೀವಿ. ಇಲ್ಲಿ ನನಗೆ ಹೆಡ್ಸೆಟ್ ಮೈಕ್ ಕೊಟ್ಟಿದ್ರು, ಹೆಡ್ಸೆಟ್ ಮೈಕ್ ಇಟ್ಕೊಂಡು ಮಾತಾಡೋದು ಹೇಗೆ ಅದ್ರ ಬಗ್ಗೆ. ಆಮೇಲೆ ಅನೇಕ ಕಾಲೇಜ್ಗಳಲ್ಲಿ ಒಂದು 50 ಜನ ಇರ್ತಕ್ಕಂಥ ಆಡಿಯನ್ಸ್ ಆಗಿರ್ಬೋದು, 100 ಜನ ಇರ್ತಕ್ಕಂಥ ಆಡಿಯನ್ಸ್ ಆಗಿರ್ಬೋದು, ಆಮೇಲೆ 1000 ಗಟ್ಟಲೆ ಇರ್ತಕ್ಕಂಥ ಆಡಿಯನ್ಸ್ ಆಗ್ಬೋದು. ಪ್ರತಿಯೊಂದು ನಾವು ಹ್ಯಾಂಡ್ಲ್ ಮಾಡಿ ಯಾವ್ಯಾವ ಥರ ಮಾತಾಡಬೇಕು ಅನ್ನೋದನ್ನ ಟ್ರೈನ್ ಅಪ್ ಮಾಡಿರ್ತೀವಿ. ಇವೆಲ್ಲದ್ರದ್ದು ಟ್ರೈನಿಂಗು ನಾವು ಕೊಡ್ತಾ ಹೋಗ್ತೀವಿ. ಸೊ ಆಮೇಲೆ ನಿಮಗೆ ಎವ್ರಿ ಡೇ 1 hour ಅಂತ ಚೂಸ್ ಮಾಡ್ಬೋದು, ಇಲ್ಲ ಎವ್ರಿ ಆಲ್ಟರ್ನೇಟ್ ಡೇಸು ನೀವು 2 hours ಅಂತ ಚೂಸ್ ಮಾಡಿನೂ ಸಹ ಮಾಡ್ಬೋದು. ನಾವು NSTI ನ್ಯಾಷನಲ್ ಸ್ಕಿಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ಇಸ್ರೋ ಅನ್ನೋದು ದೊಡ್ಡ ಗೌರ್ಮೆಂಟ್ ಸಂಸ್ಥೆ, ನಾವು ಅವ್ರಿಗೂ ಸಹ ಟ್ರೈನಿಂಗ್ ಪ್ರೋಗ್ರಾಮ್ನ ಕೊಟ್ಟಿದ್ದೀವಿ. ಸೊ ಈ ಥರ ಅನೇಕ ಕಾಲೇಜಲ್ಲಿ ಹೋಗಿ ಕಾಲೇಜ್ ಲೆಕ್ಚರರ್ಸ್ಗೆ ಟ್ರೈನ್ ಅಪ್ ಮಾಡಿರೋದು, ಇವೆಲ್ಲ ಆಕ್ಟಿವಿಟೀಸು ಮಾಡಿರ್ತೀವಿ ಸರ್. ಸೊ ನೀವು ಎನಿ ಟೈಮ್ ಬೇಕಿದ್ರೆ ಸ್ಟಾರ್ಟ್ ಮಾಡಿಕೊಂಡು, ಇಲ್ಲಿ ಸುಮಾರು 1000 ಜನ ಇದ್ರು ಆಡಿಯನ್ಸು ಅಲ್ಲಿ ಮಾತಾಡಿರೋದು. ಸೊ ನಿಮಗೂ ಟ್ರೈನ್ ಅಪ್ ಮಾಡ್ತೀವಿ ಯಾವ ಥರ ಮಾತಾಡಬೇಕಾಗುತ್ತೆ. ಆಮೇಲೆ ಭಾಜಪಾ ವೇದಿಕೆಯಲ್ಲಿ ಮಾತಾಡಿರತಕ್ಕಂಥದ್ದು ಅನೇಕ ವಿಚಾರಗಳಿದೆ, ಅದನ್ನು ಟ್ರೈನ್ ಅಪ್ ಮಾಡ್ತೀವಿ. ಈಗ ಇದು ಒಂದು ಸೋಷಿಯಲ್ ಮೀಡಿಯಾ ವೇದಿಕೆ, ಇದರಲ್ಲಿ ಮಾಡಿರೋದು. ಸೊ ಇದು ಅಷ್ಟೇ, ಸುಮಾರು 1500 ಜನ ಇದ್ದರು. ಸೊ ಇವೆಲ್ಲ ನಿಮಗೆ ಟ್ರೈನ್ ಅಪ್ ಮಾಡ್ತೀವಿ ಸರ್, ಯಾವ ಥರ ಮಾತಾಡಬೇಕು, ಯಾವ ಥರ ನೀವು ಎಕ್ಸ್ಪ್ರೆಸ್ ಮಾಡಬೇಕು. ಸೊ ಇದು ಕೆಲವೊಬ್ರು 1 ತಿಂಗಳು ಅಂತ ಶುರು ಮಾಡಿದವರು 3 ತಿಂಗಳು 4 ತಿಂಗಳು ಮಾಡಿರೋದು ಉಂಟು. ನಿಮಗೆ ಸುಮ್ಮನೆ ಒಂದು ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್, ಅದು ಯಾಕಂದರೆ ಅದು ಟ್ರೆಂಡಲ್ಲಿ ಇರೋದಕ್ಕೋಸ್ಕರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಈ ಯಶ್ ಬಗ್ಗೆ ಕೇಳಿದ್ವಿ, ಅವರು ಟಾಕ್ಸಿಕ್ ಮತ್ತು ರಾಮಾಯಣ ಎಷ್ಟು ದೊಡ್ಡ ಮಟ್ಟದಲ್ಲಿ ಬರ್ತಿದೆ ಅಂತ. ನೀವು ಇದೇ ಯಶ್ದು 10 ವರ್ಷ ಹಿಂದೆ ಅವ್ರು ಮಾತಾಡಿರ್ತಕ್ಕಂಥ ವಿಡಿಯೋಸ್ ನೋಡಿದ್ರೆ ಕನ್ನಡ ಸ್ಪಷ್ಟವಾಗಿ ಮಾತಾಡ್ಲಿಕ್ಕೆ ಬರ್ತಿರ್ಲಿಲ್ಲ, ಇಂಗ್ಲಿಷ್ ಪದಗಳಂತೂ ಬಳಕೆ ಮಾಡ್ಲಿಕ್ಕೆ ಬರ್ತಾನೆ ಇರಲಿಲ್ಲ, ತಮಿಳು ಅವ್ರ ಅಂದರೆ ಒಂಥರ ವಿಭಿನ್ನವಾಗಿ ಹೇಳಲಿಕ್ಕೆ ಬರ್ತೀನಿ. ತಮಿಳ್ ಅಂದಾಗ ಅವ್ರ ಅಪ್ರಾಣೆ ಶುರುನು ಮಾಡ್ತಿರ್ಲಿಲ್ಲ, ತೆಲುಗು ಅಂದಾಗ 100 ಮೈಲಿ ದೂರ ಇರ್ತಕ್ಕಂಥ ಯಶು ಈಗ ಪ್ರತಿ ಭಾಷಣದಲ್ಲೂ ಅವ್ರು ಮಾಡಿರ್ತಕ್ಕಂಥ ಇಂಪ್ರೂವ್ಮೆಂಟ್ನ ನೋಡಿದ್ರೆ ವಾವ್, ಇವ್ರು ನಮ್ಮ ಕನ್ನಡಿಗ ಅಂತ ಹೇಳಲಿಕ್ಕೆ ಒಂಥರ ಖುಷಿ ಆಗುತ್ತೆ. ಅಂದರೆ ಯಾರೇ ಆಗಲಿ ಯಾವುದೇ ವಿದ್ಯೆನ ಯಾವುದೇ ಲ್ಯಾಂಗ್ವೇಜ್ನ ಕಲಿಯೋದು ತುಂಬ ಕಷ್ಟ ಏನಿಲ್ಲ ಸರ್. ಅದಕ್ಕೆ ಒಂದು ಮೆಂಟರ್ ಅಂತ ಇರ್ತಾರೆ, ಕೆಲವ್ರಿಗೆ ಅಂಥವ್ರಿಗೂ ನಾವು ಟ್ರೈನ್ ಮಾಡಿದ್ದೀವಿ. ನಾವು ಹೇಳ್ಕೊಳಕ್ಕಾಗಲ್ಲ, ಕೆಲವ್ರ ಹೆಸರುಗಳ್ನೂ ಸಹ ಹೇಳೋಕ್ಕಾಗಲ್ಲ, ವಿ ಡೋಂಟ್ ವಾಂಟ್ ಎನಿ ಕೈಂಡ್ ಆಫ್ ಎ ಕಾಂಟ್ರವರ್ಸಿ. ಸೊ ಇಂಗ್ಲೀಷಲ್ಲಿ ಮಾತಾಡಬೇಕಾದ್ರೆ, ಹಿಂದೀಲಿ ಭಾಷಣ ಮಾಡಬೇಕಂದ್ರೆ ಮುझे ಹಿಂದಿ ಮೇ ಬಾತ್ ಕರ್ನಾ है, इसीलिए मुझे कैसे बात करना है, ನನಗೆ ತೆಲುಗುಲಿ ಮಾತಾಡಬೇಕು ಯಾವ ಥರ ಮಾತಾಡಬೇಕು, ನಾನು ತಮಿಳಲ್ಲಿ ಮಾತಾಡಬೇಕು ಯಾವ ಥರ ಮಾತಾಡಬೇಕು, ವೇದಿಕೆಯಲ್ಲಿ ಮಾತಾಡಬೇಕು ಯಾವ ಥರ ಮಾತಾಡಬೇಕು, ನಾನು ಮಾತಾಡೋದು ಆಡಿಯನ್ಸ್ಗೆ ಇಷ್ಟ ಆಗಬೇಕು ಯಾವ ಥರ ಮಾಡಬೇಕು, ಇವೆಲ್ಲ ಟ್ರೈನ್ ಅಪ್ ಮಾಡಿ ನಾವು ರೆಡಿ ಮಾಡಲಿಕ್ಕೆ ವಿ ಆರ್ ಆಲ್ವೇಸ್ ರೆಡಿ. ಇನ್ನು ಮಿಕ್ಕಿದ್ದು ನಂದು ಇನ್ನೊಂದು ಡೆಮೋ ಕ್ಲಾಸ್ ಇದೆ, ನಾನು ಶಿವರಂಜಿನಿ ವಿಲ್ ಟೇಕ್ ಓವರ್ ಅನ್ಕೊತೀನಿ. ಶಿವರಂಜಿನಿ ಮ್ಯಾಮ್, ಯು ಕ್ಯಾನ್ ಕಂಟಿನ್ಯೂ ಮಾ. You are there, Shivaranjani ma'am? But company name is Diginet Infosystem Manipal Institute, and their expertise in public speaking, personality development, and other courses also. We do have Dr. Mallikarjuna sir and Mr. Ganesh. They both are the trainer. And if you are willing to take it online session or offline session, you can take one demo class also, so that you will get an idea so how a trainer will be interacting with you. Yeah. And obviously, yeah. So for 1 month duration, we are charging 12,000, sir. 12,000 for a 1 month duration. We are charging 12,000.
That will be demo class, sir. That is nothing to be charged. Yeah. Yes, today at 12:45, is that okay? Okay, whenever you request, sir. Sure, sir. Okay, okay, okay. Group classes. Okay, okay, okay.